ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ನಿಷ್ಠಾ ಭಕ್ತಿ ಶ್ರದ್ಧೆ ಗಟ್ಟಿಗೊಂಡ್ರೆ ನಿಷ್ಠೆ ಆಗತ್ತೆ. ಯಾವುದೇ ಕೆಲಸವನ್ನು ಸಾಧಿಸಬೇಕಾದ್ರೂ, ಯಾವುದರಲ್ಲೇ ನಾವು ಯಶಸ್ವಿ ಆಗಬೇಕಾದ್ರೂ ಆ ನಂಬಿದ ವಿಷಯದಲ್ಲಿ, ಕೆಲಸ ಮಾಡುವ ವಿಷಯದಲ್ಲಿ ನಮಗೆ ಸಂಪೂರ್ಣ ಭರವಸೆ ಇರಬೇಕು. ಈ ಜಗತ್ತಿನಲ್ಲಿ ಹೀಗೇ ಇರಬೇಕು ಅಂತ ಹೇಳಿ ನಿಗದಿಪಡಿಸೋದು ಸ್ವಲ್ಪ ಕಷ್ಟ. ಧರ್ಮಶಾಸ್ತ್ರಗಳು, ನೀತಿಶಾಸ್ತ್ರಗಳು, ಸುಭಾಷಿತಗಳು, ವೇದ, ಉಪನಿಷತ್ತು, ಆಗಮ, ಪುರಾಣಗಳೆಲ್ಲ ನಮಗೆ ಒಂದು ಗೈಡ್ಲೈನ್ಸ್ ಹಾಕ್ಕೊಡ್ತವೆ. ಹೀಗಿರ್ಬೇಕು ಅಂತ ಹೇಳಿ. ಆದರೆ ಆಯಾ ಕಾಲಕ್ಕೆ, ಆಯಾ ಪರಿಸ್ಥಿತಿಗೆ ವ್ಯತ್ಯಾಸಗಳು ಬರ್ತಾನೆ ಇರುತ್ತೆ. ಒಂದು ಕಾಲದಲ್ಲಿ ಮೌಲ್ಯ ಅನ್ನಿಸ್ಕೊಂಡಿದ್ದು ಇನ್ನೊಂದು ಕಾಲದಲ್ಲಿ ಅದೇನು ಅಷ್ಟು ಮುಖ್ಯ ಅಲ್ಲ ಅನ್ನೋ ಸ್ಥಾನಕ್ಕೆ ಬಂದ್ಬಿಡುತ್ತೆ. ಹೀಗೆ ಇರುವಾಗ ನಿಷ್ಠೆ ಅಂತಂದ್ರೆ ಯಾವುದ್ರಲ್ಲಿ ಇರಬೇಕು? ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಮಗೆ ಎಂದೆಂದಿಗೂ ಅನ್ವಯ ಆಗುವಂತಹ ಮಾತನ್ನು ಹೇಳ್ತಾರೆ. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ. ಇದು ಛಲ ಬೇಕು ಅಂತ ಹೇಳು. ಇದೇ ನಿಷ್ಠಾಭಕ್ತಿ ಅಂತ. ಇನ್ನೂ ಮುಂದೆ ಹೋಗಿ ಸತ್ಯಕ್ಕ ಅನ್ನುವಂಥ ಒಬ್ಬ ಶರಣೆ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರವರು, ಅರ್ಚನೆ ಪೂಜನೆ ನೇಮವಲ್ಲ. ನೋಡಿ, ಆವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಅರ್ಚನೆ ಪೂಜನೆ ಮಾಡೋದೇ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡ ಕಾಲ ಅದು. ಆದ್ರೆ ಸತ್ಯಕ್ಕ ಅನುಭವ ಮಂಟಪದಲ್ಲಿ ಘೋಷಣೆ ಮಾಡ್ತಾರೆ ಎಲ್ಲರೆದುರಿಗೆ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ. ಹಾಗ ನೇಮ ಏನು? ಯಾವುದು? ಪರಧನ, ಪರಸತಿ, ಪರದೈವಂಗಳಿಗೆ ಎಳಸದಿರ್ಪುದೇ ನೇಮ. ಇವು ಕಾಣಿರಣ್ಣ ಶಂಭು ಜಕ್ಕೇಶ್ವರನಲ್ಲಿ ನಿಂತೇನೆ. ಅಂದ್ರೆ ಯಾವುದ್ರ ಬಗ್ಗೆ ನಿಯಮ ಇಟ್ಕೋಬೇಕಪ್ಪ ನೀವು? ಅರ್ಚನೆ ಪೂಜನೆ ಮಾಡೋದ್ರಲ್ಲಿ ಅಂದ್ರೆ ಇಟ್ಕೋಬೇಡಿ ಅಂತ ಅಲ್ಲ ಹೇಳ್ತಾ ಇರೋದು. ಅವುಗಳ ನಿಯಮವೇ ಅಲ್ಲ. ಅಂದ್ರೆ ವ್ಯತ್ಯಾಸ ಆದ್ರೂ ನಡೆಯುತ್ತೆ. ಅರ್ಚನೆ ಪೂಜೆನಲ್ಲಿ ವ್ಯತ್ಯಾಸ ಆದ್ರೂ ನಡೆಯುತ್ತೆ. ಅರ್ಚನೆ ಪೂಜೆ ನಿಯಮವಲ್ಲ, ಮಂತ್ರ ತಂತ್ರ ನಿಯಮವಲ್ಲ. ನೀವೀಗ 108 ಜಪ ಮಾಡ್ಬೇಕು ಅಂತ ಇಟ್ಕೊಂಡಿರ್ತೀರ. 108 ಸಲ ಮಂತ್ರ ಜಪ ಮಾಡ್ಬೇಕು, 1001 ಸಲ ಜಪ ಮಾಡ್ಬೇಕು, 1,00,000 ಜಪ ಮಾಡ್ಬೇಕು ಅಂತ ಇಟ್ಕೊಂಡಿರ್ತೀರ. ಅದರಲ್ಲಿ ವ್ಯತ್ಯಾಸ ಆದ್ರೆ ತೊಂದರೆ ಏನಿಲ್ಲ. ಯಾಕಂದ್ರೆ ಅದು ನಿಮ್ಮ ವೈಯಕ್ತಿಕ ನಿಯಮ. ಅದು ಸಾರ್ವತ್ರಿಕ ನಿಯಮಗಳು ಬೇರೆ, ವೈಯಕ್ತಿಕ ನಿಯಮಗಳು ಬೇರೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಾರ್ವತ್ರಿಕ ನಿಯಮಗಳು ಅಂದ್ರೆ ಎಲ್ರಿಗೂ ಅನ್ವಯ ಆಗತ್ತೆ. ಪೂಜೆ ಮಾಡೋದು, ಮಂತ್ರ ಜಪ ಮಾಡೋದು, ಇದೆಲ್ಲ ಏನಿದೆಯಲ್ಲ ವೈಯಕ್ತಿಕ ನಿಯಮ. ಇದು ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಬೇರೆ ಆದ್ರೆ ನಡೆಯುತ್ತೆ, ತುಂಬಾ ತೊಂದರೆ ಏನಿಲ್ಲ. ಲಿಂಗ ಪೂಜೆ ಕೂತ್ಕೊಂಡಾಗ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನೋದೇನು ಸರಿ. ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಒಬ್ಬೊಬ್ಬರ ಮನಸ್ಸು
ಒಂದೊಂದು ರೀತಿ ಇರಬಹುದು. ಅದಕ್ಕೆ ಯಾರು ಸಾಕ್ಷಿ ಆಗಕ್ಕಾಗಲ್ಲ. ನಿಮಗೆ ನೀವೇ ಸಾಕ್ಷಿ ಅಲ್ಲಿ. ನನ್ನ ಮನಸ್ಸು ನನಗ್ ಗೊತ್ತು, ನಿಮ್ಮ ಮನಸ್ಸು ನಿಮಗೆ ಗೊತ್ತು. ಮತ್ತು ಪರಮಾತ್ಮನೊಂದಿಗೆ ಸಂಬಂಧ ಅದು. ಅರ್ಚನೆ, ಪೂಜನೆ, ಧೂಪ ದೀಪ. ಧೂಪ ದೀಪ ಸ್ವಲ್ಪ ನಮ್ಮ ಅನುಕೂಲಕ್ಕಿರಬಹುದು. ಧೂಪ ಹಾಕಿದ್ರೆ ಒಳ್ಳೆ ಪರಿಮಳ ಬಂದು ವಾತಾವರಣ ಎಲ್ಲ ಶುದ್ಧವಾಗುತ್ತೆ. ಅದು ಸಾರ್ವತ್ರಿಕ ನಿಯಮ. ದೀಪ ಹಚ್ಚಿದ್ರೆ ಕತ್ಲಿದ್ರೆ ಅದು ಪ್ರಕಾಶವನ್ನು ತೋರಿಸಿ ನಮ್ಗೆಲ್ಲ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಸರಿ. ಆದ್ರೆ ಅದು ಕೂಡ ನೇಮ ಅಲ್ಲ. ಯಾಕೆಂದ್ರೆ ಒಂದು ದಿವಸ ಧೂಪ ಹಾಕ್ಲಿಲ್ಲ ಅಂದ್ರೆ, ಒಂದು ದಿವಸ ದೀಪ ಹಚ್ಚಲಿಲ್ಲ ಅಂದ್ರೆ ತೊಂದರೆ ಇಲ್ಲ. ಅದನ್ನ ನೇಮ ಮಾಡಿಕೊಳ್ಳೋ ಅಗತ್ಯವೂ ಇಲ್ಲ. ಸಹಸ್ರ ದೀಪ, 10,000 ದೀಪ, ಲಕ್ಷ ದೀಪ ಇಲ್ಲ. ಇದರಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಯಾರಿಗಾಗ್ಬೋದು ಅಂದ್ರೆ ಸ್ವಲ್ಪ ದುಡ್ಡು ಕೂಡಿಸಿ ಲಾಭ ಮಾಡ್ಕೊಳ್ಳೋಕೆ ಆಗ್ಬೋದು ಅಷ್ಟೇ. ಪುಣ್ಯವೂ ಇಲ್ಲ, ಇನ್ನು ಪಾಪನೇ ಬರ್ಬೋದು. ಆಪ್ಯಾಯನ ಪದಾರ್ಥವಾದಂತಹ ಎಣ್ಣೆ ತುಪ್ಪಗಳನ್ನು ಸುಟ್ಟಾಗ ಅದು ಜನರಿಗೆ ಸಲ್ಲಬೇಕಾದದ್ದು, ಜೀವಿಗಳಿಗೆ ಸಲ್ಲಬೇಕಾದದ್ದು, ಮಕ್ಕಳಿಗೆ ಸಲ್ಲಬೇಕಾದದ್ದು. ಅದನ್ನು ನೀವು ಸುಟ್ಟಾಗ ಪಾಪ ಬರ್ತದೆ. ಯಾಕೆಂದ್ರೆ ಒಳ್ಳೆಯದನ್ನು ಕೆಡಿಸಿದ್ರೆ ಪಾಪ ಬರ್ತದೆ, ಕೆಟ್ಟದ್ದನ್ನು ನಿವಾರಣೆ ಮಾಡಿದ್ರೆ ಪುಣ್ಯ ಬರ್ತದೆ. ಈಗೆಲ್ಲ ಕಸ ಬಿದ್ದಿದೆಯಪ್ಪ, ಆ ಕಸ ತೆಗೆದು ಹಾಕ್ರಿ, ಪುಣ್ಯ ಬರ್ತದೆ. ಅದು ಬಿಟ್ಬಿಟ್ಟು ನಾವು ವಾತಾವರಣ ಶುದ್ಧಿ ಮಾಡ್ತೀವಿ ಅಂತ ಹೇಳಿ ಹೋಗಿ ಕುಳ್ಳು ತುಪ್ಪ ಎಲ್ಲ ಸುಟ್ರೆ, ಕುಳ್ಳು ಸುಟ್ರು ಪರವಾಗಿಲ್ಲ, ಅದನ್ನು ಒಲೆಗೆ ಬಳಸಿ ತೊಂದರೆ ಇಲ್ಲ. ತುಪ್ಪ ಸುಟ್ರೆ ಅದು ಸರಿಯಾದ ಅಲ್ಲ. ಅವತ್ತಿನ ಕಾಲಕ್ಕೆ ದೀಪ ಹಚ್ಚಬೇಕಾಗಿತ್ತು, ಬೇರೆ ಇಲ್ಲ, ಬೇರೆ ವಿಧಿಗಳೇನು ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ಯಾವುದೋ ಕಾಲದಲ್ಲಿ ಶುರು ಮಾಡಿಕೊಂಡ್ರು, ಈಗಲೂ ಮಾಡಬೇಕು ಅಂತಿಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ. ಹಾಗಾದ್ರೆ ನೇಮ ಯಾವುದಪ್ಪ? ಇನ್ನೊಬ್ಬರ ಹಣ ತಗೊಂಡ್ರೆ, ಇನ್ನೊಬ್ರಿಗೆ ಮೋಸ ಮಾಡಿದ್ರೆ ತಕ್ಷಣ ಅವರಿಗೆ ಬೇಜಾರಾಗತ್ತೆ, ನೋವಾಗತ್ತೆ, ಸುಮ್ಮನೆ ಇರ್ಬೋದು ಅವರು. ಅಥವಾ ಇನ್ನ ಗಟ್ಟಿಗರಿದ್ರೆ, ಶಕ್ತಿವಂತರಿದ್ರೆ 4 ತದಕ್ಬಹುದು ನಮಗೆ. ಶಕ್ತಿವಂತರಿದ್ರೆ. ಶಕ್ತಿವಂತರಿಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬೋದು. ಆದರೆ ಅವರ ಸುಮ್ಮನಾಗುವಿಕೆ ಅದು ಪರಮಾತ್ಮನಿಗೆ ಮುಟ್ಟುತ್ತೆ. ಅಶಕ್ತರಿಗೆ, ಆಮೇಲೆ ಬಲಹೀನರಿಗೆ ನಾವು ನೋವು ಮಾಡಿದ್ರೆ, ಹಿಂಸೆ ಮಾಡಿದ್ರೆ, ಅಥವಾ ಅವ್ರಿಗೆ ಮೋಸ ಮಾಡಿದ್ರೆ ಅದಕ್ಕೆ ಪರಮಾತ್ಮನೇ ಸಾಕ್ಷಿಯಾಗಿ ಪರಮಾತ್ಮನಿಂದ ಶಿಕ್ಷೆ ಬರ್ತದೆ. ಅದು ಬಹಳ ಕಠಿಣವಾಗಿರ್ತದೆ. ಮನುಷ್ಯ ಮೇಲ್ಮೇಲೆ ಬೈಬಹುದು, ಎಡೆಟ್ ಹೊಡಿಬಹುದು. ಪರಮಾತ್ಮ ಕೊಡುವ ಶಿಕ್ಷೆ ಜನ್ಮ ತಕ್ಷಣಕ್ಕೆ ಕಾಣಿಸೋದಿಲ್ಲ, ಮೇಲೆದ್ದು ಕಾಣಲ್ಲ. ಆದ್ರೆ ಜನ್ಮ ಜನ್ಮಕ್ಕೂ ಬಿಡೋದಿಲ್ಲ ಅದು. ಆದ್ರಿಂದ ಬಹಳ ಎಚ್ಚರವಾಗಿರ್ಬೇಕು. ಪರಧನ, ಪರಸ್ತ್ರೀ, ಪರದೈವಂಗಳಿಗೆ ಅಳುಪದಿಪ್ಪುದೇ ನಿಯಮ. ಅವಕ್ಕೆ ಆಸೆ ಮಾಡದೇ ಇದ್ರೆ ಅದೇ ನಿಯಮ. ಆದ್ರಿಂದ ಆ ನಿಯಮವನ್ನು ಗಟ್ಟಿಯಾಗಿ ಇಟ್ಕೊಂಡು ಪಾಲಿಸಿದ್ರೆ ಎಷ್ಟೋ ಜನ ಬಡವರಾಗಿ ಬದುಕಬೇಕಾಗಿ ಬರ್ಬೋದು. ಸುಳ್ಳು ಹೇಳಿದ ತಕ್ಷಣ ಕೆಲವರು ಶ್ರೀಮಂತರಾಗ್ಬಿಡ್ಬೋದು. ಆದರೆ ಬಡತನದಲ್ಲಿಯೂ ಪರಮಾತ್ಮನ ಕೃಪೆ ಇರುತ್ತೆ. ಶರಣರು ಹಾಗೆ ಬದುಕಿದ್ರು. ಬಸವಣ್ಣವರೇ ಹೇಳ್ತಾರೆ, ನನಗೆ ಅಂಥ ಕಷ್ಟ ಇಂಥ ಕಷ್ಟ ಬಂತು, ನಾನು ಒಬ್ಬನೇ ಉಳಿದೆ, ನನಗೇನು ಇಲ್ಲ ಅನ್ನುವ ಕೊರತೆಯನ್ನ ಬಸವಣ್ಣವರು ತಮ್ಮ ಮೇಲೆ ಹಾಕೊಂಡು ಹೇಳ್ತಾರೆ. ಬೇರೆಯವ್ರ ಕೊರತೆಯನ್ನು ಅವ್ರಿಗೇನಾಗಿರ್ಲಿಲ್ಲ. ಆದ್ರೆ ಬಡವರಾಗಿದ್ದಂತ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರ ಮನೆಗೆ ಹೋದಾಗ, ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನವರ ಮನೆಗೆ ಹೋದಾಗ
ಅವ್ರು ಹೇಳ್ತಾರೆ ಅವರ ಭಕ್ತಿ, ಪರಮಾತ್ಮನಿದ್ದಂತ ನಿಷ್ಠೆ ಮತ್ತು ಅವರಲ್ಲಿದ್ದಂತ ಪವಾಡ ಶಕ್ತಿ ಎಲ್ಲಾ ಶರಣರಿಗೂ ಪ್ರಸಾದ ಮಾಡಿಸಿದ್ರು ಅಂತ ಬರ್ತದೆ. ಆದ್ರಿಂದ ಅವ್ರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನ. ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನ ಮನ ಸಂಪನ್ನರು. ಮನೆ ನೋಡಕ್ಕೆ ಗುಡಿಸ್ಲಿದೆ, ಧನ ಜಾಸ್ತಿ ಇಲ್ಲ, ಅಥವಾ ಧನವೇ ಇಲ್ಲ ಅವ್ರ ಹತ್ರ. ಯಾಕಂದ್ರೆ ಆಯ್ದಕ್ಕೆ ತಗೊಂಡು ಬಂದು ಅಥವಾ ಬಿದ್ದ ದವಸ ಧಾನ್ಯಗಳನ್ನು ತಗೊಂಡು ಬಂದು ಅಡಿಗೆ ಮಾಡಿ ಅದರಲ್ಲೂ ಪರರಿಗೆ ಸ್ವಲ್ಪ ಕೊಟ್ಟು ಹಸಿದವ್ರಿಗೆ ನೀಡಿ ಆಮೇಲೆ ಉಣ್ತಿದ್ರು. ಎಂತಹ ನಿಯಮ ನೋಡಿ ಇದು. ಇದರಿಂದ ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಅವ್ರಿಗೂ ಸಂತೋಷ, ಬೇರೆಯವ್ರಿಗೂ ಸಂತೋಷ. ಅದೇ ಹೇಳ್ತಿರ್ತೀನಿ ನಾನು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಕೊನೆಗೆ ದೇವರಲ್ಲೊಂದು ಪ್ರಾರ್ಥನೆ ಮಾಡಿದ್ರು ಅಂತ ಕೇಳಿದೀನಿ. ಮುಂದಿನ ಜನ್ಮ ಅಂತ ನನಗೇನಾದ್ರೂ ಇದ್ರೆ ನನಗೆ ಪಾದರಕ್ಷೆ ತಯಾರು ಮಾಡುವಂತ, ಕಾಬ್ಲರ್ ಅಂತ ಕರೀತಾರ, ಪಾದರಕ್ಷೆ ಹೊಲಿಯೋದು, ಅವು ಹೊಲಿತಿದ್ರು, ಅಂಥವನ್ನಾಗಿ ಹುಟ್ಟಿಸು ಅಂತ ಕೇಳ್ಕೊಂತಾರ. ಅಂದ್ರೆ ಏನಿರ್ಬೇಕಾದ್ರೆ ಹಿಂದೆನೆ ಅವ್ರಿಗೆ ಈ ವಿಜ್ಞಾನ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ ಬಂದಿತ್ತು. ಬಹಳ ದೊಡ್ಡ ಸಿದ್ಧಾಂತವನ್ನು ಮಂಡಿಸಿದ್ರು. ಅತ್ಯಂತ ಬುದ್ಧಿವಂತ, ಜಗತ್ತಿನಲ್ಲಿಯೇ ಬುದ್ಧಿವಂತ ಅಂತ ಹೇಳಿ ಜನ ಅವ್ರನ್ನ ಕೊಂಡಾಡ್ತಿದ್ರು. ಆದ್ರೆ ಅವ್ರ ಒಳಗಡೆ ಏನಾಗ್ತಿತ್ತು? ಶ್ರಮದ ಜೀವನವನ್ನು ಬಯಸುವ ಕಾರಣವೇನಿತ್ತು? ಏನೋ ಇದೆ ಅದರಲ್ಲಿ. ಈ ಶ್ರಮದ ಜೀವನದಲ್ಲಿ ಸಿಗ್ತಾ ಇದೆ, ಅಲ್ಲಿ ಸಿಗಲಾರದ್ದು, ನೋಬೆಲ್ ಪ್ರೈಸ್ ಕೊಟ್ಟರು ಸಿಗಲಾರದ ತೃಪ್ತಿ ಶ್ರಮದ ಜೀವನದಲ್ಲಿ, ಸತ್ಯ ಜೀವನದಲ್ಲಿ, ಸರಳ ಜೀವನದಲ್ಲಿ ಸಿಗ್ತಾ ಇದೆ. ಅವರು ಗೊತ್ತಾಗಿದೆ ಅವರಿಗೆ. ಅದಕ್ಕೆ ಆ ಪ್ರಾರ್ಥನೆ ಅವರಿಂದ ಬಂದಿದೆ. ಗಾಂಧೀಜಿ ಇರ್ಬೋದಾಗಿತ್ತು, ಅವ್ರಿಗೆ ಬಂದಂತ ಬೆಲೆ, ಅವರು ವಕೀಲ್ಕಿ ವೃತ್ತಿ ಬೇಕಾದಷ್ಟು ಗಳಿಸಿರ್ಬೋದಾಗಿತ್ತು. ಬುದ್ಧ ಇರಬಹುದಾಗಿತ್ತು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಎಲ್ಲರೂ ಅವರೇನು ಬಡವರಲ್ಲ. ಒತ್ತಾಯಪೂರ್ವಕವಾಗಿ ವೈರಾಗ್ಯ ಮಾರ್ಗ ಅಲ್ಲ ಅವ್ರದ್ದು, ಸ್ವಾಭಾವಿಕವಾದ ವೈರಾಗ್ಯ ಮಾರ್ಗ. ಮಹಾದೇವಕ್ಕ ಎಷ್ಟು ಸಮಾಧಾನವಾಗಿರ್ಬೋದಾಗಿತ್ತು ತಾಯಿ ತಂದೆಗಳ ಜೊತೆ. ಅಥವಾ ಕೌಶಿಕನಿಗೆ ಸ್ವಲ್ಪ ರಾಜಿ ಆಗಿದ್ರೆ ಪಟ್ಟದ ರಸಿಯ ಸ್ಥಾನ ಸಿಕ್ತಿತ್ತಲ್ಲ. ದಿಗಂಬರಳಾಗಿ ಹೊರಟು ಹುಚ್ಚಿ ಎನ್ನಿಸ್ಕೊಂಡು ಮಣ್ಣು ಕಲ್ಲು ತೂರಿದ್ರು, ಪ್ರಜ್ಞೆ ತಪ್ಪು ಹಾಗೆ ಕಲ್ಲು ಹೊಡೆದ್ರು. ಆದರೂ ಕೂಡ ಮಹಾದೇವಕ್ಕ ಇದೇ ಜೀವನ ಇಷ್ಟಪಡ್ಬೇಕಾದ್ರೆ ಹಸಿವಾದಡೆ ಭಿಕ್ಷಾನ್ನಗಳುಂಟು ಅಂತ ಆರಿಸ್ಕೋಬೇಕು. ಮತ್ತು ಹೋಗ್ಲಿ ಬಿಡಿ, ಕಲ್ಯಾಣದಲ್ಲಾದ್ರೂ ಇರ್ಬೋದಾಗಿತ್ತಲ್ಲ. ಅನುಭವ ಮಂಟಪದಲ್ಲಿ ಬಸವಣ್ಣನವರ ನೀಲಮ್ಮ ತಾಯಿಯ ಪ್ರೀತಿಯಲ್ಲಿ ಅಲ್ಲೇ ಲಿಂಗೈಕ್ಯ ಆಗ್ಬೋದಾಗಿತ್ತಲ್ಲ. ಯಾಕೆ ಶ್ರೀಶೈಲದ ಕದಳಿ ಬನ ಆರಿಸ್ಕೊಂಡ್ರು? ಅಲ್ಲಿ ಮಹಾಮನೆಯಲ್ಲೂ ಕಾಣಲಾರದ ಸುಖ, ಸರಳತೆ, ಆನಂದ ಅವರಿಗೆ ಪಾದಯಾತ್ರೆಯಲ್ಲಿ ಎಲ್ಲರ ನಡುವೆ ಜನರಿಗೆ ಬೋಧೆ ಮಾಡೋದ್ರಲ್ಲಿ ಆ ಕಾಡಿನ ಸುಖ ಕಾಣಿಸ್ತಲ್ಲ. ಏನದು? ಎಂತಹ ಸುಖ ಇದೆ ಅದರಲ್ಲಿ. ಅದಕ್ಕೆ ನೀವು ಹೆಮ್ಮೆ ಪಡ್ಬೇಕು, ರೈತರು ಹೆಮ್ಮೆ ಪಡ್ಬೇಕು. ಇನ್ನು ನಿಮ್ಮ ಜೀವನ ಸುಧಾರಿಸ್ಕೊಳಕ್ ವ್ಯವಸ್ಥೆ ಮಾಡ್ಕೊಳ್ಳಿ. ಮೂಢನಂಬಿಕೆಗೆ ಹೋಗ್ಬೇಡಿ, ಕಂದಾಚಾರಗಳಿಗೆ ಬೀಳ್ಬೇಡಿ, ಮತ್ತು ಕೋರ್ಟು ಕಚೇರಿ ಅಲಿಬೇಡಿ ಸಾಧ್ಯವಾದಷ್ಟು ಮಟ್ಟಿಗೆ. ಹಾಗೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಶ್ರೇಷ್ಠವಾಗತ್ತೆ. ಇಂತಹ ನಿಯಮಗಳನ್ನ ಇಟ್ಕೊಳ್ರಪ್ಪ ಅಂತಾರೆ ಶರಣರು. ನಿಮಗೂ ಹಿತ ಆಗಿ ಬೇರೆಯವ್ರಿಗೂ ಒಳ್ಳೇದಾಗ್ತಕ್ಕಂತಹ ನಿಯಮಗಳನ್ನ ಇಟ್ಕೊಳ್ಳಿ. ಅದು ಛಲ, ಅದಕ್ಕೆ ಛಲ ಇರಲಿ, ಅದಕ್ಕೆ ನಿಷ್ಠೆ ಇರಲಿ.
ಹೊಡೆದಾಡಕ್ಕೆ ಬಡ್ದಾಡಕ್ಕೆ ಕೋರ್ಟ್ಗೆ ಹೋಗಿ ಎಲ್ಲವನ್ನೂ ಕಳ್ಕೊಂಡು ಇನ್ನೊಬ್ಬರಿಗೂ ಹಾಳು ಮಾಡಿ ಆ ನಿಷ್ಠೆ ಬೇಡ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.